ಸಿ.ಕೈ ಚಂದ್ರ ಅವ್ರು ಕೂಡ ಈ ಹೋಟೆಲ್ಗೆ ತಿಂಡಿಗೆ ಬಂದಿದ್ದಾರೆ. ಅವ್ರ ಜೊತೆ ಒಂದು ಫೋಟೋ ಕ್ಲಿಕ್ ಮಾಡಿದ್ದೀವಿ. ಕಾಫಿ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಗಾಯ್ಸ್. ಏನಂದರೆ ನಾವು 5 ಮಂತ್ ಅನಾಮಲ್ ಸ್ಕ್ಯಾನ್ಗೆ ಹೋಗ್ತಾ ಇದ್ದೀವಿ. ಯಾರ್ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ನಾನು, ಮಮ್ಮಿ, ಡ್ಯಾಡಿ, ಹಸ್ಬೆಂಡ್, ಮಮ್ಮಿ ಮತ್ತು ಮಮ್ಮಿಯವ್ರ ಅಕ್ಕ ಬ್ಯಾಂಗ್ಳೂರಿಂದ ಬಂದಿದ್ದರು. ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಜೊತೆಗೆ. ಎಲ್ಲ ಹೋಗಿದ್ವಿ 5 ಮಂತ್ ಸ್ಕ್ಯಾನಿಂಗ್ಗೆ. ಬಟ್ ಈ ಸ್ಕ್ಯಾನಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಪ್ರೆಗ್ನೆನ್ಸಿ ಜರ್ನಿಲಿ 5 ಮಂತ್ ಸ್ಕ್ಯಾನಿಂಗ್ ಮಾಡಿಸೋದು ಸಿಕ್ಕಾಪಟ್ಟೆ ಭಯನೂ ಇರುತ್ತೆ ಆ್ಯಂಡ್ ಎಕ್ಸೈಟ್ಮೆಂಟ್ ಕೂಡ ಇರುತ್ತೆ. ಫಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಇದೆಲ್ಲ ಹೊಸ ರೀತಿ ಅನುಭವ. ಪ್ರತಿಯೊಂದೂ ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡ್ಕೊತೀನಿ ಗಾಯ್ಸ್. ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ, ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೇ ಡಾಕ್ಟರ್ ಬಂದಿರಲಿಲ್ಲ ಸ್ಕ್ಯಾನ್ ಮಾಡೋರು. ಆ್ಯಂಡ್ ಇನ್ನೇನು ಹೇಳಬೇಕಂದ್ರೆ ಈ ಸ್ಕ್ಯಾನಿಂಗಲ್ಲಿ ಎಲ್ಲನೂ ಗೊತ್ತಾಗುತ್ತೆ. ಐ ಮೀನ್ ಮಗು ಹೇಗೆ ಬೆಳೀತಾ ಇದೆ, ಯಾವ ಥರ ಆಟ ಆಡುತ್ತೆ, ಏನು ಎತ್ತ ಅಂದ್ಬಿಟ್ಟು ಹಾರ್ಟ್ ಬೀಟ್ ಚೆಕ್ ಮಾಡೋದು, ಕೈ ಕಾಲೆಲ್ಲ ಪ್ರತಿಯೊಂದು ಕೂಡ ಈ ಅನಾಮಲ್ ಸ್ಕ್ಯಾನ್ ತುಂಬ ಗೊತ್ತಾಗುತ್ತೆ. ಚೆನ್ನಾಗೂ ಇರುತ್ತೆ. ಬಟ್ ತುಂಬ ವಿಡಿಯೋ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ, ಬಟ್ ಬಿಡಲಿಲ್ಲ ಗೈಸ್. ನಾನು ನಗ್ತಾಯಿದ್ದೀನಿ, ಏನೆಲ್ಲ ಇವಾಗಲೇ ಬೇಬಿ ಆಗೋ ಥರ ಎಲ್ಲ ಬಂದಿದ್ದು ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಅಂತಂದ್ಬಿಟ್ಟು ನಗ್ತಾಯಿದ್ದೆ ನಾನು. ಆ್ಯಂಡ್ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಹೋದ್ವಿ. ಅಲ್ಲಿ ನಿಯರ್ ಬೈ ಹೋಟೆಲ್ ಇತ್ತು. ಅಲ್ಲಿ ನಾವು ದೋಸೆ ಐಟಮ್ಸ್ ಆರ್ಡರ್ ಮಾಡೋಣ ಅಂತ ಹೋದ್ವಿ ಗೈಸ್. ಬಟ್ ದೋಸೆ ಐಟಮ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದ್ದು. ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು. ಸೊ ಲೈಟಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಇಡ್ಲಿ, ವಡೆ, ಸಾಂಬಾರು ಆರ್ಡ್ರ್ ಮಾಡ್ಕೊಂಡಿದ್ವಿ. ಹಸ್ಬೆಂಡ್ ಕೂಡ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಡ್ಯಾಡಿ ಅಂತೂ ಕೇಳೋದೇ ಬೇಡ, ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾಯಿದ್ರು. ಯಾವಾಗ ರಿಪೋರ್ಟ್ ಬರುತ್ತೋ ಬೇಬಿದು ನೋಡೋಣ ಅಂತಂದ್ಬಿಟ್ಟು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಖುಷಿಯಾಗಿ. ಆ್ಯಂಡ್ ಫೈನಲಿ ಲಾಸ್ಟಲ್ಲಿ ಒಂದು ಟೀ ಪಕೋಡ ಆರ್ಡರ್ ಮಾಡಿದ್ವಿ. ಟೀ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನನಗದು ಇಷ್ಟ ಆಯಿತು. ಆ್ಯಂಡ್ ಟೀ ಎಲ್ಲ ಕುಡಿದು ಸ್ನ್ಯಾಕ್ಸ್ ತಿಂದ್ಕೊಂಡು ರಿಪೋರ್ಟ್ ಇಸ್ಕೊಂಡು ನಾನು, ಮಮ್ಮಿ, ಡ್ಯಾಡಿ ಎಲ್ಲರೂ ಮನೆಗೆ ಹೋಗಬೇಕು ಅಂತ ಹೊರಟ್ವಿ. ಬಟ್ ಆ ರಿಪೋರ್ಟ್ ಎಲ್ಲ ನೋಡಬೇಕಾದ್ರೆ ಆ ಮೂಮೆಂಟ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸಾರಿ ಗಾಯ್ಸ್, ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ವಿ ನಾವೇ. ಹಾಯ್ ಗಾಯ್ಸ್, ನೋಡಿ ನಮ್ಮ ದೊಡ್ಡಮ್ಮ ಏನು ಮಾಡ್ತಿದ್ದಾರೆ ಗೊತ್ತಾ? ಪಕೋಡ ಮಾಡ್ತಾಯಿದ್ದಾರೆ. ಏನು ಈರುಳ್ಳಿ ಪಕೋಡನಾ? ಬ್ಯಾಂಗ್ಳೂರಿಂದ ನನ್ನನ್ನು ನೋಡಕ್ಕೆ ಬಂದಿದ್ದಾರೆ. ಸೊ ಏನು ನಾನು ತಿನ್ನಬೇಕು ಪಕೋಡ ಕೇಳಿದ್ದಕ್ಕೆ ಪಕೋಡ ಮಾಡ್ಕೊಡ್ತಾ ಇದ್ದಾರೆ. ನೀವು ತಿನ್ನೋದು ಮಾಡ್ಕೊತಾ ಇದ್ದೀರಾ, ನನಗೆ ಮಾಡ್ಕೊಡ್ತಾ ಇದ್ದೀರಾ? ನಿಜ ನಿನಗೆ ಬಸರಿಸಿಗೆ ಪಕೋಡ ಮಾಡ್ಕೊಡ್ತಾ ಇದ್ದೀರಾ? ಏನೇನು ಹಾಕಿದ್ದೀರಾ ಸ್ವಲ್ಪ ಹೇಳಿ. ಏನು ಅಕ್ಕಿ ಹಿಟ್ಟು, ಈರುಳ್ಳಿ, ಕಡಲೆ ಹಸಿಟ್ಟು, ಒಂಚೂರು ಚಿಲ್ಲಿ ಪೌಡ್ರು, ಅಷ್ಟೇ. ಅಷ್ಟೇನಾ? ಈಗ ತೆಗ್ದು ಎಣ್ಣೆಗೆ ಬಿಡೋದೆ ಅಷ್ಟೇ. ಇದು ಚೆಕ್ ಮಾಡು ಸಾಕೆ. ಬಿಡ್ಬೇಕಾದ್ರೆ ಪೂಜೆ ಮಾಡಿದ್ಮೇಲೆ ತೋರಿಸ್ತೀವಿ. ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ಡ್ಯಾಡಿ. ಟಿವಿ ನೋಡ್ತಾ ಇದ್ದಾರೆ. ಇವರೇನೋ ಮೊಬೈಲ್ ನೋಡ್ತಾ ಇದ್ದಾನೆ. ಸಣ್ಣ ಮಾಡು. ಅಕ್ಕಿ ಹಿಟ್ಟು ಹಾಕಿದ್ರಿ, ಸಕ್ಕರೆ ಹಾಕ್ಬಿಡ. ನನಗೆ ಸಕ್ಕರೆನೇ ಹಾಕ್ಬಾರ್ದ ನಿಮಗೆ? ನನಗೆ ಲೈಟ್ ಅದು ನಮ್ಮ ಬೆಳಗ್ಗೆ ಹಾಕಿದಲ್ಲ ಹಂಗಾಕು. ಪಕೋಡ ಬಿಸಿ ಬಿಸಿ ಪಕೋಡ ಬೇಕಿದೆ. ನಮ್ಮ ಮಮ್ಮಿ ಕಾಯ್ಕೊಂಡು ನಿಂತಿದೆ.
ಪಕೋಡಕ್ಕೋಸ್ಕರ ಎಷ್ಟು ಚೆನ್ನಾಗಿ ಕಾಯ್ಕೊಂಡು ಗೊತ್ತಾ ಗೈಸ್ ಇಲ್ಲಿ ತಿನ್ನಕ್ಕೆ ಎಲ್ಲಾಗ್ತೆ ಹಾಲು ಮಮ್ಮಿ ಹಾಲು ಹಸುವಿನ ಹಾಲು ಹಾಕಿಸ್ಕೊತಾ ಇರೋದು ಮನೆಗೆ ಗೈಸ್ ನೋಡಿ ನಮ್ಮ ಮಮ್ಮಿ ಇಸ್ಕೊಂಡ್ಬರ್ತದೆ ತೋರಿಸ್ತೀನಿ ಬನ್ನಿ ನೀವು ಡೈಲಿ ಹಸುವಿನ ಹಾಲು ಇಸ್ಕೊಳ್ಳೋದು ನಮ್ಮ ಮನೆಗೆ ಯಾಕೆ ನಮ್ಮ ಮನೇಲಿ ಹಸುವಿನ ಹಾಲು ಸ್ಟಾರ್ಟ್ ಮಾಡ್ಕೊಂಡಿರೋದು ಏನಕ್ಕೆ ಹೇಳು ಪಾಪುಗೆ ಗೈಸ್ ಪಾಪುಗಲ್ಲ ನನಗೆ ನಾನು ಕುಡಿಯಲಿ ಅಂದ್ಬಿಟ್ಟು ಹಾಕ್ಸ್ಕೊತಾ ಇರೋದು ಗೈಸ್ ಡೈಲಿ ನಮ್ಮಮ್ಮ ಈ ಚಾಯ್ ನಮ್ಗೆ ಹಾಕಿ ಉಚ್ಚಾಪಟ್ರೆ ಅಲ್ಲಿ ಗರಿ ಗರಿ ಬಜ್ಜಿ ಪಕೋಡ ಸಕ್ಕತ್ತಾಗೈತಲ್ಲ ಇದೇನೆ ಚೆನ್ನಾಗಿದೆ ಚೆನ್ನಾಗಿದೆ ಗೈಸ್ ನಿಲ್ಸ್ಕೊಡಿ ಇನ್ನು ಕೊಟ್ಟಿರೋದು ಎಷ್ಟು ಗೊತ್ತಾ ಬಜ್ಜಿಗೆ 80 ರೂಪಾಯಿ ಕೆಲಸದ ಮೇಲೆ ಸಾಯ್ತಾರೆ ಹೆಂಗೇನೆ ಚೆನ್ನಾಗಿ ಬಂದಿದೆ ಸೂಪರ್ ಆಗಿ ಬಂದಿದೆ ಥ್ಯಾಂಕ್ಸ್ ಚೆನ್ನಾಗಿ ಮಾಡಿದ್ಯಾ ಇದೆಲ್ಲ ಹಾಕ್ಬಿಡ್ಬೇಕು ತಾನೆ ಏನ ಈರುಳ್ಳಿಗೆ ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಎಲ್ಲರೂ ಟೀ ಕುಡಿತಾ ಇದ್ದೀವಿ ಗೈಸ್ ಇವಾಗ ಸ್ನ್ಯಾಕ್ಸ್ ಬಜ್ಜಿ ಎಲ್ಲಿ ನಮ್ಮ ಬಜ್ಜಿ ಮಮ್ಮಿ ಬಿಸ್ಕೆಟ್ ಇಲ್ಲದೆ ಟೀ ಕುಡಿಯೋದೇ ಇಲ್ಲ ಮಾರಿಲೈಟ್ ಬಿಸ್ಕೆಟ್ ತಿಂದ್ಬಿಟ್ಟೆ ನಮ್ಮ ಮಮ್ಮಿ ಬಜ್ಜಿ ಪಕೋಡ ತಿನ್ನೋದು ನೀಲಾಂಟಿಗಂತೂ ಸಕ್ಕರೆನೇ ಸಾಲ್ತಲ್ವಂತೆ ನಾವು ಹಾಕಿರೋ ಸಕ್ಕರೆ ಎಷ್ಟು ಹಾಕಿದ್ದೀನಿ ಗೊತ್ತಾ ನಾನು ತಗೋ ಹಾಕೋ ಇಲ್ಲೇ ಇದೆ ಬಿಡು ಅದೇ ಸಕ್ಕರೆ ಅಂತದೆ ನಮ್ಮ ದೊಡ್ಡಮ್ಮ ಗೈಸ್ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಫುಲ್ ಅವಾಯ್ಡ್ ಮಾಡ್ಬಿಡಿ ಸಕ್ಕರೆ ಲೈಟ್ ಆಗಿ ಏನಂತ ಇದ್ರಲ್ಲಿ ಟೀ ಮಾತ್ರ ಕುಡಿದ ಮಾತ್ರ ಕಾಫಿ ಟೀ ಜಾಸ್ತಿ ಕುಡಿಯೋದಿಲ್ಲ ಈಗ ನಾನು ಸ್ವಲ್ಪ ಟೀ ಸ್ವಲ್ಪ ಬೆಲ್ಲದ ಕಾಫಿ ಜಾಸ್ತಿ ಟೀ ಕುಡಿಯೋಲ್ಲ ಸ್ವಲ್ಪ ಬರೀ ಸಪ್ಪ ಫುಲ್ ಸಪ್ಪ ನಮ್ಮ ಮನೇಲಿ ಅಷ್ಟೇ ಸಕ್ಕರೆ ತಂದು ಸುಮಾರು 4-5 ತಿಂಗಳಾಯ್ತು ಅಷ್ಟೇ ನಮ್ಮ ಮನೇಲಿ ನಾನು ಒಬ್ಬಳೇ ಸಕ್ಕರೆ ಕುಡಿಯೋದು ನಮ್ಮ ಡ್ಯಾಡಿನೂ ಕುಡಿಯೋಲ್ಲ ನಮ್ಮ ಮಮ್ಮಿನೂ ಕುಡಿಯೋಲ್ಲ ಬಿಸ್ಕೆಟಲ್ಲಿ ಸಕ್ಕರೆ ಮಾತ್ರ ಇರುತ್ತೆ ತಿಂತಾ ಇರ್ತದೆ ನಮ್ಮ ಮಮ್ಮಿ ಭಯಂಕರವಾಗಿ ಕೊಲೆ ಮಾಡಿದ ಆರೋಪದ ಮೇಲೆ ಬಂದಿಖಾನೆಯಲ್ಲಿದ್ದ ಚೂರಿ ಚಿಕ್ಕಮ್ಮ ಇಂದು ಬೆಳಗಿನ ಜಾವ 5:30ಕ್ಕೆ ಸ್ವಲ್ಪ ಪಕೋಡ ಅಷ್ಟೇ guys. ಎಷ್ಟು ಸಕ್ಕರೆ ಹಾಕಿದ್ದೀನಿ ಗೊತ್ತಾ ಆ್ಯಂಡ್ ನೆಕ್ಸ್ಟ್ ಡೇ ನಾವು ಹೋಗಿದ್ದು ಎಲ್ಲಿ ಅಂದರೆ ಫೇಮಸ್ ಮೈಸೂರಲ್ಲಿ ಅಲ್ಲಿಯ ಟೀ ಹೋಟೆಲ್ಗೆ. ಈ ಹೋಟೆಲಲ್ಲಿ ಆರ್ಗ್ಯಾನಿಕ್ ಫುಡ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಐ ಮೀನ್ ಚಿಬ್ಲಿಡ್ಲಿ ಆಗಿರ್ಬೋದು, ಹಾಗೆ ಇನ್ನೇನು ಬೆಲ್ಲದಿಂದ ಮಾಡಿರೋ ಕೇಸರಿ ಬಾತ್ ಆಗಿರ್ಬೋದು, ಮತ್ತು ದೋಸೆ ಕೂಡ ಅಲ್ಲಿ ಒಂಥರ ಫೇಮಸ್ ಇದೆ. ಫಸ್ಟ್ ಒಂದು ಸಲ ಹೋಗಿದ್ವಿ, ಬಟ್ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವಾಗ ಹೋಗಿ ಎಲ್ಲನೂ ನಿಮಗೆ ನೀಟಾಗಿ ತೋರಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಇದ್ದಿರೋದು. ಬಟ್ ಚೆನ್ನಾಗಿರುತ್ತೆ ಫುಡ್ ಎಲ್ಲ. ನೀವು ನೋಡಿ ಬಂದು ತಿನ್ನಬೇಕು ಅಂತ ಅನಿಸಿದ್ರೆ ಒಂದು ಸಲ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಫುಡ್. ಫಸ್ಟ್ ಇಡ್ಲಿ ಮೇಲೆ ತುಪ್ಪ ಕೂಡ ಸ್ವಲ್ಪ ಚಾರ್ಜ್ ಇರುತ್ತೆ. ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ತುಪ್ಪನ. ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇರೋದ್ರಿಂದ ಸ್ವಲ್ಪ ಸೀಟ್ ಅಂದರೆ
ಕೂತ್ಕೊಳ್ಳೋಕೆ ಸ್ವಲ್ಪ ಜಾಗ ಇರಲ್ಲ. ಬಟ್ ನಿಂತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಪ್ಲೇಸು. ನಾವು ಸ್ವಲ್ಪ ಜನ ಖಾಲಿ ಆಗಲಿ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಇಡ್ಲಿನ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮಮ್ಮಿಗೆ ವೀಡಿಯೋಗೋಸ್ಕರ. ಅಲ್ಲೇ ನಿಂತ್ಕೊಂಡು ಟೇಸ್ಟ್ ಮಾಡಿದ್ರು ಕೂಡ ಅವರು. ಆ್ಯಂಡ್ ಚಿಬ್ಲಿ ಇಡ್ಲಿ ಮಾತ್ರ ಸಿಕ್ಕಾಪಟ್ಟೆ ಫೇಮಸ್ಸು, ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ವಡೆ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾವು ಹೋಗಿರೋ ಟೈಮಲ್ಲಿ ಇನ್ನೂ ವಡೆ ಆಗಿರಲಿಲ್ಲ. ಆಮೇಲೆ ಸಪ್ರೇಟಾಗಿ ತೊಗೊಂಡು ಟೇಸ್ಟ್ ಮಾಡಿದ್ವಿ ಗೈಸ್ ನಾವು. ನೋಡಿ ಚೆನ್ನಾಗಿದೆ, ನೋಡ್ತಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಮತ್ತೆ ಒಂದು ಸಲ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನಾನು ನೋಡ್ತಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಕೂಡ. ಆ್ಯಂಡ್ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದು ಮಾರ್ನಿಂಗ್ ಟೈಮ್ ಟಿಫನ್ ಒಂದು 12 ಗಂಟೆ ತನಕನೂ ಇರುತ್ತೆ ಗೈಸ್. ಬಟ್ ಯಾವುದು ಬೇಗ ಖಾಲಿ ಆಗಿಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟು ಚಿತ್ರಾನ್ನ ಆರ್ಡರ್ ಮಾಡಿದ್ವಿ. ಚಿತ್ರಾನ್ನ ಕೂಡ ಚೆನ್ನಾಗಿತ್ತು. ದೋಸೆ ಕೂಡ ತಿಂತಾಯಿದ್ದೀವಿ. ದೋಸೆನೂ ಆರ್ಡರ್ ಮಾಡಿದ್ವಿ. ದೋಸೆ, ಇಡ್ಲಿ ಮತ್ತು ಚಿತ್ರಾನ್ನ ಮತ್ತು ವಡೆ. ಬಟ್ ಇನ್ನೊಂದು ಏನಪ್ಪ ಅಂತಂದರೆ ಕಾಫಿ ಕುಡಿಬೇಕಾಗಿತ್ತು. ಕಾಫಿ ನಾವು ಹೋಗೋ ಅಷ್ಟರಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಅಂದರೆ ನಾವು ತಿಂಡಿ ತಿನ್ನೋ ಅಷ್ಟರಲ್ಲೇ ಕಾಫಿ ಖಾಲಿ ಆಗಿಬಿಟ್ಟಿತ್ತು. ಅದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ನೋಡಿ ಎಷ್ಟು ಜನ ಕ್ರೌಡ್ ಇದ್ದಾರೆ ಅಂತ ಅಂದ್ಬಿಟ್ಟು. ಹೆಲ್ದಿ ಫುಡ್ ಅಲ್ವಾ, ಆರ್ಗ್ಯಾನಿಕ್ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ನೀಟಾಗೂ ಇರುತ್ತೆ. ಪ್ಲೇಸಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೈಸ್. ಹೇಗಿತ್ತು ತಿಂಡಿ? ಸೂಪರಾಗಿತ್ತು. ಕಾಫಿ ಒಂದು ಸಿಗಲಿಲ್ಲ ಗೈಸ್. ಕಾಫಿ ಕುಡಿಬೇಕು ಅಂದ್ಕೊಂಡ್ವಿ, ಕಾಫಿ ಸಿಗಲಿಲ್ಲ. ಕೈ ಚಂದ್ರ ಅವ್ರು ಕೂಡ ಈ ಹೋಟೆಲ್ಗೆ ತಿಂಡಿಗೆ ಬಂದಿದ್ದಾರೆ. ಅವ್ರ ಜೊತೆ ಒಂದು ಫೋಟೋ ಕ್ಲಿಕ್ ಮಾಡಿದ್ವಿ ಅಷ್ಟೇ. ಲಾಸ್ಟಲ್ಲಿ ಆ್ಯಡ್ ಮಾಡ್ತೀವಿ ಗೈಸ್. ಓಕೆ ಎಷ್ಟು ಬಟ್ಟು ಗೈಸ್ ಏನು ಗೊತ್ತಾ, ಇದೇ ರೂಟಲ್ಲಿ ಇರೋದು ಹಳ್ಳಿ ಹಟ್ಟಿ, ಫೇಮಸ್ ಹೋಟೆಲ್ ಹಳ್ಳಿ ಹಟ್ಟಿ. ಇಲ್ಲಿ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ. ಇವತ್ತು ನಾವು ಹೋದಾಗ ಕೈ ಚಂದ್ರ ಅವ್ರು ಬಂದಿದ್ರು, ಫುಲ್ ಫ್ಯಾಮಿಲಿ ಬಂದಿತ್ತು. ನಾವು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದ್ವಿ. ತಿಂಡಿ ಎಲ್ಲ ಸೂಪರ್ ಆಗಿತ್ತು. ತುಂಬ ಹೋಗಿದೆ. ಯಾವ್ದು ತುಂಬ ಇಷ್ಟ ಆಯಿತು? ನನಗೆ ಮಸಾಲೆ ದೋಸೆ ತುಂಬ ಇಷ್ಟ. ನನಗೆ ಇಡ್ಲಿ, ಚಟ್ನಿ, ತುಪ್ಪ ಸೂಪರ್ ಆಗಿತ್ತು. ವಡೆ ಲೆಮನ್ ರೈಸ್ ಸ್ವಲ್ಪ ಚೆನ್ನಾಗಿತ್ತು. ಸ್ವಲ್ಪ ಆರೋಗ್ಬಿಟ್ಟಿತ್ತು. ಇನ್ನೂ ಬಿಸಿ ಇದ್ದಿದ್ರೆ ಇನ್ನೂ ಸೂಪರ್ ಆಗಿರೋದು. ಆಮೇಲೆ ಸಖತ್ತಾಗಿ ಬ್ಯಾಟಿಂಗ್ ಮಾಡಿಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವಾಕಬಲ್ ಡಿಸ್ಟೆನ್ಸ್. ನಾನು ಹೇಳ್ದೆ ಗೈಸ್ ನಮ್ಮ ಡ್ಯಾಡಿಗೆ ಗಾಡಿ ತಗೊಂಬರೋದು ಬೇಡ ಅಂತ. ಈಗ ತಿಂದಿರೋ ಜೀರ್ಣ ಆಗೋದಕ್ಕೆ ತಳ್ಕೊಂಡು ಬರ್ತಾ ಇದ್ದೀವಿ. ಗಾಡ್ ಅನ್ಕೊಂಬೇಕು. ಮಸ್ತು ವಾತಾವರಣನೂ ಸಖತ್ತಾಗಿದೆ. ಹೋಟೆಲ್ ಹಳ್ಳಿ ಹೋಟೆಲ್ ತಿಂಡಿ ಮಾತ್ರ ಸೂಪರ್ ಆಗಿದೆ. ಗಾಡಿ ಓಡಿಸ್ತಾವಳೆ. ಇಲ್ಲ ಗೈಸ್, 3 ರೌಂಡ್ ಬಂದಿದ್ದಾಳೆ ಗೈಸ್. ನನಗೆ ಭಯ ಆಗುತ್ತೆ. ಎಲ್ಲಿ ಬಂದು ಕೂತಿದ್ದೀವಿ ನೋಡಿ, ಜಸ್ಟ್ ಟೈಮ್ ಪಾಸ್. ಹಾಯ್ ಗೈಸ್, ಹೊಟ್ಟೆ ತುಂಬ ತಿಂದ್ಬಿಟ್ಟು ಇಲ್ಲಿ ಬಂದು ಕೂತಿದ್ದೀವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಪಾರ್ಕ್. ಇಲ್ಲೇ ಯಾವ ಹೂವು ಬಂದ್ಲು. ಆ್ಯಂಡ್ ಇದನ್ನೆಲ್ಲ ಎಲ್ಲ ಮುಗಿಸಿ ನಾವು ಪಾರ್ಕಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ. ಆ್ಯಂಡ್ ಟೈಮಿಂಗ್ಸ್ ನೋಡಿಕೊಂಡು ಚೆನ್ನಾಗಿರುತ್ತೆ ಕೂತ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಹಾಗೆ ಅಲ್ಲಿ ಬರಬೇಕಾದ್ರೆ ಹಳ್ಳಿ ಹಟ್ಟಲ್ಲಿ ತಿಂಡಿ ಮುಗಿಸ್ಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡ್ತಾಯಿದ್ವಿ ನಾನು, ಮಮ್ಮಿ, ಡ್ಯಾಡಿ.
ನೋಡಿ ಅಲ್ಲೂ ಕೂಡ ನಮ್ಮ ಮಮ್ಮಿ ಡ್ಯಾಡಿ ಸೆಲ್ಫಿ ತೊಗೊಳೋದನ್ನ ಬಿಡೋದೇ ಇಲ್ಲ ಗೈಸ್. ಎಲ್ಲೋದ್ರೂ ಅಲ್ಲೊಂದು ಸೆಲ್ಫಿ ಬೇಕೇ ಬೇಕು ನಮ್ಮ ಮಮ್ಮಿಗೆ, ಎಸ್ಪೆಷಲಿ ನಮ್ಮ ಡ್ಯಾಡಿಗೆ. ನಮ್ಮ ಡ್ಯಾಡಿ ಫೋಟೋ ಕ್ರೇಜ್ ಅಂತೂ ತುಂಬ ಇದೆ. ಎಲ್ಲಿಗೋದ್ರೂ ಒಂದು ಸೆಲ್ಫಿ ಕ್ಲಿಕ್ ಮಾಡ್ತಾನೆ ಇರ್ತಾರೆ. ಬಟ್ ಮೆಮೊರೀಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡೋಕ್ಕೆ. ಈಗ ನೋಡಿ ಅಲ್ಲಿಗೆ ಹೋಗ್ಬಿಟ್ರು ಅಷ್ಟು ದೂರಕ್ಕೆ. ಅಷ್ಟೇ ಗೈಸ್, ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗಿ ಮಧ್ಯಾಹ್ನ ಊಟ ಪ್ರಿಪೇರ್ ಮಾಡಬೇಕಾಗಿತ್ತು. ಮಧ್ಯಾಹ್ನ ಊಟಕ್ಕೆ ಮಮ್ಮಿ ಮೊಸೊಪ್ಪಿನ ಸಾಂಬಾರು ಮಾಡಿದರು. ಎಲ್ಲ ಥರ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡಿದರು. ಸೊಪ್ಪು ಸಾಂಬಾರು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಯಾವ ರೀತಿ ಎಲ್ಲರೂ ಮಾಡೋಂಗೆ ಮಾಡೋದು, ಏನು ಸ್ಪೆಷಲಾಗಿ ಏನಿಲ್ಲ. ಬೇಕು ಅಂದರೆ ಕಾಮೆಂಟ್ ಮಾಡಿ. ಮತ್ತು ಸೊಪ್ಪಿನ ಸಾರು ಮಾಡ್ಬೇಕಾದ್ರೆ ಫುಲ್ ರೆಸಿಪಿ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಅನ್ನ ಬೇಯಿಸಿದ್ವಿ. ಮತ್ತು ಡ್ಯಾಡಿ ಉಪ್ಪಿಟ್ಟು ಕೂಡ ಮಾಡ್ಕೊಂಡಿದ್ರು, ಜೊತೆಗೆ ಮೊಸರು ಹಾಗೆ ತುಪ್ಪ ಮಾತ್ರ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಯೂಸ್ ಮಾಡಿದ್ರೆ ಊಟದಲ್ಲಿ ಡೈಜೆಷನ್ ಚೆನ್ನಾಗಾಗುತ್ತೆ. ಊಟದ ಜೊತೆಗೆ ಒಂದು ಸ್ಪೂನ್ ತುಪ್ಪ ಯೂಸ್ ಮಾಡಿ. ಹಾಗೆ ಜೊತೆಗೆ ಬೀಟ್ರೂಟ್ ಪಲ್ಯ ಕೂಡ ಮಾಡ್ಕೊಂಡಿದ್ವಿ. ಊಟದಲ್ಲಿ ಏನಾದರೂ ಈ ಥರ ಒಂದು ಪಲ್ಯ ಇದ್ದರೆ ಊಟ ಸಲೀಸಾಗಿ ಒಳಗಡೆ ಹೋಗುತ್ತೆ ಅಂತ ಹೇಳ್ಬೋದು. ಬರೀ ಅನ್ನ ಸಾಂಬಾರು ತಿನ್ನೋದಕ್ಕಿಂತ ಈ ಥರ ಒಂದು ಪಲ್ಯ, ಬೀಟ್ರೂಟ್ ಅಥವಾ ಕ್ಯಾರೆಟ್ ಈ ಥರ ವೆಜಿಟೇಬಲ್ಸ್ ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ ಗೈಸ್. ಹೆಲ್ದಿ ಕೂಡ. ಆ್ಯಂಡ್ ಆ ಕಡೆ ಬ್ರೌನ್ ರೈಸ್ನ ಡ್ಯಾಡಿ ಮಾಡ್ಕೊಂಡು ತಿಂತಾರೆ. ಡ್ಯಾಡಿಗೆ ತುಂಬ ಇಷ್ಟ ಅದು. ನಾನು ಅಮೆಝಾನಿಂದ ಐಟಮ್ ಆರ್ಡ್ರ್ ಮಾಡಿದ್ದೆ. ಇದೇನು ಅಂತಂದರೆ ಸೌತೆಕಾಯಿ ಪೀಲ್ ಮಾಡೋದು. ಸೌತೆಕಾಯಿ ಮತ್ತು ಬೀಟ್ರೋಟ್ ಎಲ್ಲ ಥರನೂ ಈ ಥರ ಒಂದು ಚೆನ್ನಾಗಿತ್ತು. ಇರಲಿಲ್ಲ, ಬಟ್ ಅದಕ್ಕೆ ಆರ್ಡರ್ ಮಾಡಿದ್ದೆ. ಅಷ್ಟೇ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಪ್ಲೀಸ್ ಮರಿಬೇಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.